ಊರ್ನಲ್ಲಿ ಮಕ್ಕಳನ್ನ ಕೂಲಿಗೆ ಹಾಕಿ ಯಾಕೆ ಹೀಗೆ ದಂಡಿಸ್ತಾರೆ? ಆಗಂತೂ ನಮಗ್ ತಿಳುವಳಿಕೆ ಇರ್ಲಿಲ್ಲ, ಹೇಳೋರು ಯಾರೂ ಇರ್ಲಿಲ್ಲ. ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಆದ್ರೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಂತ ಹೇಳೋರು ಈ ಊರಲ್ಲಿ ಯಾರೂ ಇಲ್ವಲ್ಲ. ಯಾಕೋ ಇಲ್ಲಿನ ವಾತಾವರಣನೇ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಆ ಮೇಸ್ಟ್ರಿಗೆ ಪಾಠ ಮಾಡೋ ಮನ್ಸಿಲ್ಲ. ಈ ಹಳ್ಳಿ ಮಕ್ಕಳಿಗೆ ಓದು ಬರಹ ಕಲಿಬೇಕು ಅನ್ನೋ ಆಸಕ್ತಿನೇ ಇಲ್ಲ. ಇದ್ರ ಮಧ್ಯೆ ನನ್ನ ಮಗಳು ಹೇಗ್ ತಾನೇ ಕಲಿತಾಳೆ ಹೇಳು? ನೀನ್ ಹೇಳ್ತಿರೋದು ಸರಿಯಾಗೇ ಇದೆ, ಆದ್ರೆ ಇವಾಗ ಏನ್ ಮಾಡೋದು? ಸೂಜಿನ್ ಕರ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸರು, ನಿಂಗೆ ಹೇಳಿಲ್ವಾ ಸೂಜಿನ ಸಿಟಿಲಿ ಓದಿಸೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ? ನೀನು ಅವಳನ್ನ ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡ್ತೀಯಾ? ಶ್ರೀನಿವಾಸ್ ಅಣ್ಣ ಇದಾರಲ್ಲ, ಅವ್ರು ಯಾವತ್ತೂ ನಮ್ ಕೈ ಬಿಡಲ್ಲ. ನಿನ್ ಬಾರಿ ಗುಣಿಗೆನೆಯ ಬಿಡು. ಮೇಷ್ಟ್ರ ಮುಂದೆ ನಿಂತ್ಕೊಳ್ಳಕ್ಕೆ ನಾವ್ ಎದ್ರುಕೊಂತೀವಿ, ಅಂತದ್ರಲ್ಲಿ ನೀನ್ ಅವ್ರ ಸೇದೋ ಬಿಡಿನ್ ಕಿತ್ತೆಸ್ತೆ ಅಂದ್ರೆ ಶಾನೆ ಧೈರ್ಯ ಐತೆ ನಿಂಗೆ. ಇವಳು ಸಿಟಿನೋಳಲ್ವಾ, ಅದಕ್ಕೆ ಎಷ್ಟೊಂದು ಧೈರ್ಯ ಜಾಸ್ತಿ. ಹೆಂಗೋ ನೀನು ನಾವು ಬಿಡಿಸಿದ್ವಿ ಅಂತ ಯಾರತ್ರನೂ ಹೇಳಿಲ್ಲ ಅಲ್ವಾ? ನೀವ್ ನನ್ನ ಫ್ರೆಂಡ್ಸ್ ಅಲ್ವಾ, ನಾನೊಂದ್ಸಲಿ ಮಾತು ಕೊಟ್ಮೇಲೆ ಆಯ್ತು, ಯಾರಿಗೂ ಹೇಳಲ್ಲ. ಆದ್ರೆ ನೀವು ನಾನು ಹೇಳ್ದಂಗೆ ಕೇಳ್ಬೇಕು. ಏನ್ ಮಾಡ್ಬೇಕು? ನೀವಿಬ್ರು ಓದೋದನ್ನ ಬರೆಯೋದನ್ನ ಕಲಿಬೇಕು. ಹೆಂಗ್ ಕಲಿಯೋದು? ಮೇಷ್ಟ್ರು ಪಾಠನೂ ಹೇಳ್ಕೊಡಲ್ವಲ್ಲ. ಅವ್ರು ಹೇಳ್ಕೊಡೋ ಹಾಗೆ ಮಾಡ್ಬೇಕು. ಅಲ್ಲಿವರೆಗೂ ನನಗೇನ್ ಗೊತ್ತೋ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ, ಕಲಿತೀರಾ ಅಲ್ವಾ? ಓ ಕಲಿತೀವಿ. ತಾಳಿ ಹಂಗಿದ್ರೆ. ನಿನ್ಗೆ ಯಾರೇ ಬೋರ್ಡ್ ಮೇಲೆ ಬರೆಯಕ್ಕೆ ಹೇಳಿದ್ದು? ಸರ್, ಅವ್ರಿಗೇನಾರು ಹೇಳ್ಕೊಡೋಣ ಅಂತ ಬರ್ತೆ. ಅವರಿಗೆ ಹೇಳ್ಕೊಡಕ್ಕೆ ನೀನ್ ಯಾರೇ? ಸರ್ಕಾರ ಸಂಬಳ ಕೊಟ್ಟು ಮೇಷ್ಟ್ರು ಅಂತ ನನ್ನಲ್ಲಿ ಇಟ್ಟಿದ್ದಾರೆ. ತಲೆ ಹಟ್ಟೆ ಮುಂಡೆದೆ. ಮೊನ್ನೆ ಕೊಟ್ಟಿದ್ದು ಜ್ಞಾಪಕ ಇದೆ ತಾನೇ? ಇನ್ನೊಂದ್ಸಲ ಚಾಕ್ ಪೀಸ್ ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ ನೋಡು ನಿನ್ನ. ನೀನ್ ಯಾಕೆ ಸ್ಕೂಲ್ಗೆ ಬರೋದನ್ ಬಿಟ್ಟು ಇಷ್ಟ ಕಷ್ಟದ ಕೆಲಸ ಮಾಡ್ಬೇಕು? ನಮ್ಮಪ್ಪ ಸಿಕ್ಕಾಪಟ್ಟೆ ಸಾಲ ಮಾಡೋನೆ, ಅದನ್ನ ತೀರ್ಸಕ್ ನಾನ್ ಕೆಲಸ ಮಾಡ್ಬೇಕಂತೆ. ಅದಕ್ಕೆ ನಮ್ಮಪ್ಪ ನನ್ನ ಸ್ಕೂಲಿಗೆ ಕಳ್ಸಕ್ಕಿಲ್ಲ. ನನ್ನನ್ನು ಯಾರು ಮಾತಾಡ್ಸಿದ್ರು ನಮ್ಮ ಅಪ್ಪಂಗೆ ಕೆಂಡದಂತ ಕೋಪ ಬರುತ್ತೆ. ಅದಕ್ಕೆ ನೀನ್ ಇಲ್ಲಿಂದ ಹೊಂಟೋಗು. ಆಯ್ತು, ನಾನೀಗ ಹೋಗ್ತೀನಿ. ಆದ್ರೆ ನೀನ್ ಸ್ಕೂಲಿಗೆ ಬರ್ಲೇಬೇಕು. ನೀನ್ ಸ್ಕೂಲಿಗೆ ಬರೋ ತನಕ ನಾನಿಲ್ಲಿ ಬಂದು ನಿನ್ನ ಕರಿತಾನೆ ಇರ್ತೀನಿ. ಎಲ್ಲಿಗೆ ಹೋಗಿದ್ದೆ? ಯಾರಾದ್ರೂ ಮಕ್ಳು ಸ್ಕೂಲಿಗೆ ಬರ್ತಾರ ಅಂತ ಕೇಳಕ್ ಹೋಗಿದ್ದೆ ಅಮ್ಮ. ಅಮಿತ್ರು ಪದೇ ಪದೇ ಅಣಗಿಸ್ತಾನೆ ಇರ್ತಾರೆ, ಅದಕ್ಕೆ ಯಾರಾದ್ರೂ ಬರ್ತಾರ ಅಂತ ಕೇಳಕ್ ಹೋಗಿದ್ದೆ. ಊರ್ ದನ ಕಾದು ದೊಡ್ಡ ಬೋರೆಗೌಡ ಅದ ಅಂತ ನಿನ್ಗೆ ಯಾಕೆ ಬೇಕು ಊರು ಸಾಬ್ರಿ? ಎಲ್ಲ ಹೀಗೆ ತಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾ ಕೂತ್ರೆ ಊರಿಗೆಲ್ಲ ತಿಳುವಳಿಕೆ ಹೇಳೋರು ಯಾರಮ್ಮ? ಅವಳಾಗೆ ಹೋಗಿ ಕರೀತಿದ್ದಾಳೆ. ಹೀಗಾದ್ರೂ ಜನ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೇನೋ ನೋಡೋಣ. ಏನಂದ ದೀಪು, ನೀನ್ ಅವನ ಸ್ಕೂಲಿಗೆ ಬಾ ಅಂತ ಕರ್ದಿಯಾ? ಕರ್ದೆ. ಅವನಿಗೆ ಸ್ಕೂಲಿಗೆ ಬರಕ್ ತುಂಬಾ ಇಷ್ಟ ಅಂತೆ, ಆದ್ರೆ ಅವ್ರಪ್ಪ ಕಳ್ಸಲ್ವಂತೆ. ಯಾಕಂತೆ? ಸ್ಕೂಲ್ ಹೋದ್ರೆ ಏನಾಗುತ್ತಂತೆ? ಅವ್ರಪ್ಪ ತುಂಬಾ ಸಾಲ ಮಾಡಿದಾರಂತೆ, ಅದನ್ನ ತೀರ್ಸಕ್ಕೆ ಇವ್ನು ದುಡಿಬೇಕಂತೆ. ಛೇ, ಎಂತ ಅನ್ಯಾಯ! ದೊಡ್ಡವ್ರು ಮಾಡಿರೋ ಸಾಲಕ್ಕೆ ಏನೂ ಉರಿಯದ ಮಕ್ಕಳನ್ನ ಬಿಸಿಲಲ್ಲಿ ಮಳೆಯಲ್ಲಿ ದುಡಿಸ್ಬೇಕಾ? ಸ್ಕೂಲ್ ಈ ತರ ಇದ್ರೆ ಅಲ್ಲಿ ಕಳಿಸಿ ಆದ್ರೂ ಏನ್ ಪ್ರಯೋಜನ ಹೇಳು? ಸುಮ್ನೆ ಬಿಟ್ರೆ ಸೋಂಬೇರಿಗಳಾಗಿ ಕಲಿಬಾರ್ದು ಕಲ್ತು ಹಾಳಾಗಿ ಹೋಗ್ತಾರೆ ಅಂತ ಮನೆ ಕೆಲ್ಸಕ್ಕೆ ತೋಟ ಕೆಲ್ಸಕ್ಕೆ ಹಾಕೊಂಡಿರ್ತಾರೆ. ನೀನು ನನ್ನ ಹಾಗೆ ಕಸ ಮುಸ್ರೆ ಮಾಡ್ಕೊಂಡಿರೋ ಹಾಗಾಗ್ಬಾರ್ದು.